ವೃತ್ತಿ ಬಾಂಧವರೇ, ಶ್ರೀ ನಾಯಕ್ರವರ ಹೆಸರು ಕ್ರಿಮಿನಲ್ಸ್ಗೆ ಸಿಂಹ ಸ್ವಪ್ನವಾಗಿತ್ತು. ಈ ದಿವಸ ಅವರು ನಿವೃತ್ತರಾಗುತ್ತಿದ್ದಾರೆ. ಅವರು ಸರ್ಕಾರಕ್ಕೆ, ನಮ್ಮ ಜನತೆಗೆ ಸಲ್ಲಿಸಿರುವ ಸೇವೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೆಮ್ಮೆ ತಂದಿದೆ. ಅಪರಾಧದ ಬಗ್ಗೆ, ಅಪರಾಧಿಗಳ ಬಗ್ಗೆ ಅವರ ಮಾಹಿತಿಗಳನ್ನು ಸಂಗ್ರಹಿಸಿ ಅವುಗಳನ್ನ ಫೈಲ್ ಮಾಡುತ್ತಿದ್ದ ಅವರ ಕ್ರಮ ಒಂದು ಸ್ಪೆಷಾಲಿಟಿ. ಈಗ ಶ್ರೀ ನಾಯಕ್ರವರು ನಮಗೆ 4 ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಾಹೇಬ್ರು ನಮಗ್ ಬಹಳ ಬೇಕಾದವರು. ಈ ಹಾರ ಹಾಕ್ಬಿಟ್ಟು ಬಂದ್ಬಿಡ್ತೀವಿ. ಪೊಲೀಸ್ ಪಾರ್ಟಿ ಯಾರನ್ನು ಬಿಡೋದಿಲ್ಲ. ಓಹೋ, ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಭ್ರಷ್ಟಾಚಾರ ಅನ್ನೋದು ಕ್ರಿಮಿನಲ್ಸ್ಗೆ ವರದಾನ ಇದ್ದ ಹಾಗೆ. ಭ್ರಷ್ಟಾಚಾರ ನಿರ್ಮೂಲವಾದ್ರೆ ಕ್ರೈಮ್ಸ್ ತಾನೇ ಕಡಿಮೆ ಆಗುತ್ತೆ. ಎಷ್ಟೋ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರುತ್ತವೆ, ಹೋಗುತ್ತವೆ. ಆದ್ರೆ ನಾವು ಅಧಿಕಾರಿಗಳು ಮಾತ್ರ ನಿರಂತರವಾಗಿರ್ತೇವೆ. ಜನಗಳಿಂದ ಆರಿಸಲ್ಪಟ್ಟ ಪ್ರತಿನಿಧಿಗಳು ಲಂಚಕ್ಕೆ ಕೈಯೊಡ್ಡದೆ ನಿಷ್ಠಾವಂತರಾಗಿದ್ರೆ ಇಟ್ ವಿಲ್ ಬಿ ಎ ಕ್ಲೀನ್ ಗವರ್ನಮೆಂಟ್. ಇದರಿಂದ ದೇಶಕ್ಕೂ ಒಳ್ಳೇದಾಗತ್ತೆ, ಜನಗಳಿಗೂ ಒಳ್ಳೇದಾಗತ್ತೆ. ಒಟ್ನಲ್ಲಿ ನಾನು ನಿಮ್ಗೆ ಹೇಳೋದಿಷ್ಟೇ, ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ, ಧೈರ್ಯ ಇರಲಿ, ಯಾರಿಗೂ ಹೆದರಬೇಡಿ. ಬಿಕಾಸ್ ವಿ ಆರ್ ದಿ ಪ್ರೊಟೆಕ್ಟರ್ಸ್ ಆಫ್ ಲಾ. ಬಿ ಪ್ರೌಡ್ ದಟ್ ಯು ಆರ್ ಎ ಪೊಲೀಸ್ ಮ್ಯಾನ್. ಜೈ ಹಿಂದ್. ಚಲಪತಿ, ನಿಮ್ ತಂದೆ ಬಗ್ಗೆ ನಿನ್ಗೇನು ಗೊತ್ತಿಲ್ಲಪ್ಪ. ಅವರು ದೊಡ್ಡ ದೇಶಭಕ್ತರಾಗಿದ್ರು. ಅವ್ರು ಸಾಯೋದಕ್ಕೆ ಮೊದಲು, ಮಿಸ್ಟರ್ ನಾಯ್ಕ್, ನೀನ್ ದೇಶಕ್ಕೋಸ್ಕರ ಏನಾದ್ರೂ ಮಾಡು, ಬರೇ ಸಂಬಳಕ್ಕೋಸ್ಕರ ದುಡಿಬೇಡ. ಈ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ರಾಜಕಾರಣಿಗಳು, ಗಣ್ಯ ವ್ಯಕ್ತಿಗಳು ನ್ಯಾಯವಾಗಿ ನಡ್ಕೋಬೇಕು. ಹಾಗಿಲ್ಲದೆ ಭ್ರಷ್ಟಾಚಾರಕ್ಕೆ ಏನಾದ್ರೂ ಇಳಿದ್ರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟು ರಿಪೋರ್ಟ್ ತಯಾರು ಮಾಡಿ ಶಿಕ್ಷೆ ಆಗೋ ಹಾಗೆ ಮಾಡು ಅಂತ ಹೇಳಿದ್ರು. ಅದೇ ರೀತಿ 20 ಜನಗಳ ಮೇಲೆ ರಿಪೋರ್ಟ್ ತಯಾರು ಮಾಡಿದೆ. ಆಕ್ಷನ್ ತಗೊಳ್ಳೋ ಅಷ್ಟರಲ್ಲಿ ರಿಟೈರ್ ಆಗ್ಬಿಟ್ಟೆ. ಆ ರಿಪೋರ್ಟ್ಗಳೆಲ್ಲ ಈ ಬಾಕ್ಸ್ನಲ್ಲಿವೆ. ಇದನ್ನ ತಗೊಂಡು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಸರ್, ಅವ್ರ ಹೆಸರುಗಳೇನು ಸರ್? ಐ ಆಮ್ ಸಾರಿ ಚಲಪತಿ, ಇದು ಟಾಪ್ ಸೀಕ್ರೆಟ್. ಹೌದು ಸರ್, ನೀವೇನೋ ಸಿನ್ಸಿಯರ್ ಆಗಿ ತಗೊಂಡು ಹೋಗಿ ಡೆಲ್ಲಿಗೆ ಕೊಡ್ತೀರಿ. ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಯಾವ ಗ್ಯಾರಂಟಿ? ಶೂರ್, ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ನೀವಿನ್ನೂ ಹಳೆ ಕಾಲದಲ್ಲೇ ಇದ್ದೀರಲ್ಲ ಸರ್. ನೀವ್ ಅನ್ಕೊಂಡ ಹಾಗೆ ಇವ್ರಿಗೆಲ್ಲ ಶಿಕ್ಷೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಈ ಬಾಸು ನೀವು ಡೆಲ್ಲಿಗೆ ತಗೊಂಡು ಹೋಗಿ ಇಟ್ಟು ಕೂಡ್ಲೆ ಮಂಗ್ ಮಾಯ ಆಗ್ಬಿಡುತ್ತೆ. ನೀವಿಷ್ಟು ದಿವಸ ಪಟ್ಟು ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ಸರ್. ಅದಕ್ಕೆ ನನ್ನ ಮಾತು ಕೇಳಿ, ಆ ಬಾಕ್ಸ್ನ ನನಗೆ ಕೊಡಿ. ಅದನ್ನ ಇಟ್ಕೊಂಡು ಕೋಟಿ ಗಟ್ಟಲೆ ಹಣ ಸಂಪಾದನೆ ಮಾಡ್ಬಿಡ್ತೀನಿ. ಆಗ ನೀವೇ ಚೀಫು, ನಾನೇ ನಿಮಗೆ ಸೆಕ್ರೆಟರಿ. ಅಂತ ದೊಡ್ಡ ವ್ಯಕ್ತಿಗಳ ಮಗನಾಗಿ ಇಂತ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ಯು ಪ್ಲೀಸ್ ಗೋ. ಅಲ್ಲ ಸರ್, ಯೋಚನೆ ಮಾಡಿ, ಇಷ್ಟು ವರ್ಷ ನೀವು ಸರ್ವಿಸ್ ಮಾಡಿ ನಿಮ್ಮ ಜೀವನದಲ್ಲಿ ಏನು ಸಂಪಾದನೆ ಮಾಡಿದ್ದೀರಾ? ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ನನಗೆ ಅಡ್ವೈಸ್ ಮಾಡಬೇಡ. ಏನೋ ಸ್ನೇಹಿತರ ಮಗ, ವಿದ್ಯಾವಂತ, ಲಾ ಓದಿದ್ದಾನೆ ಅಂತ ಕೂತ್ಕೊಳ್ಳೋಕೆ ಅವಕಾಶ ಕೊಟ್ರೆ ನನ್ನನ್ನೇ ದೇಶದ್ರೋಹಿ ಆಗುವಂತ ಅಡ್ವೈಸ್ ಮಾಡೋಕ್ ಬಂದಿದ್ಯಾ? ನೋ ನೋ ಸರ್, ನನ್ನ ಮಾತು ಕೇಳಿ ಸರ್. ನೀವು ಚೆನ್ನಾಗಿರಬಹುದು, ಮರ್ಯಾದೆಗೆ ಹೋಗ್ತೀಯೋ ಇಲ್ವೋ? ನಾನು ಹೋಗೋಕಲ್ಲ ಬಂದಿರೋದು, ಈ ಬಾಕ್ಸ್ ತಗೊಂಡೇ ಹೋಗ್ತೀನಿ. ಐ ವಿಲ್ ಕಾಲ್ ದ ಪೊಲೀಸ್. ದಯವಿಟ್ಟು ಪೊಲೀಸ್ ಫೋನ್ ಮಾಡಬೇಡಿ, ನಾನು ಹೋಗ್ತೀನಿ. ನಿಮ್ ತಂದೆ ಮುಖ ನೋಡಿ ಬಿಡ್ತಾ ಇದ್ದೀನಿ. ಮರ್ಯಾದೆಯಾಗಿ ಬದುಕೋದನ್ನ ಕಲ್ತ್ಕೋ. ಹೋಗು. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಡೊನೇಷನ್ಸು, ಚಾರಿಟೀಸು ಯಾವ್ದು ಸಿಗೋದಿಲ್ಲ. ಇದು ಬ್ಯಾಂಕು. ಹೋಗ್ರಿ. ಬ್ಯಾಂಕು ಅಂದ ಮೇಲೆ ಸಾಲ ಸಿಗುತ್ತಲ್ಲ ಸರ್? ನಿಮ್ಗೆ ಸಾಲ ಬೇಕಾ? ಛೇ, ನನಗಲ್ಲ ಸರ್, ಕಾಳಿಂಗ ಗ್ರೂಪ್ಗೆ 5 ಸ್ಟಾರ್ ಹೋಟೆಲ್ ಕಟ್ಟಣ ಅಂತಿದೀವಿ. ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಆಗಿದೆ ನೋಡಿ. ನಿಮ್ ಮುಖ ನೋಡಿದ್ರೆ ನಿಮ್ ಪ್ರಾಜೆಕ್ಟ್ ರಿಪೋರ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ನನ್ನ ಮುಖದ ಲಕ್ಷಣ ಹಾಗಿರ್ಲಿ ಸರ್. ನಾನೀಗ ನಿಮ್ಮ ಮುಖದ ಲಕ್ಷಣ ನೋಡಿ ಭವಿಷ್ಯ ಹೇಳ್ತೀನಿ. ಸದ್ಯದಲ್ಲೇ ತಮಗೆ ಕಂಬಿ ಎಣಿಸೋ ಯೋಗ ಇದೆಯಲ್ಲ. ಕೋಪಿಸ್ಕೋಬೇಡಿ ಮಿಸ್ಟರ್ ಕೃಷ್ಣಮೂರ್ತಿ ಆಫ್ ಕುಂದಾಪುರ್. ನೀವು ಕುಂದಾಪುರದ ಬ್ಯಾಂಕಲ್ಲಿ ಪಿಗ್ಮಿ ಕಲೆಕ್ಟರ್ ಆಗಿದ್ರಿ. ಸಾವಿರಾರು ರೂಪಾಯಿ ಜನಗಳ ಹಣನ ಅಭ್ಯಾಸ ಮಾಡಿ ಹೇಳದೆ ಕೇಳದೆ ಮದ್ರಾಸ್ ಬೋರ್ಡ್ ಹೋದ್ರಿ. ಅಲ್ಲಿ ಸಂಪತ್ ಕುಮಾರ್ ಅಂತ ಹೆಸರು ಬದಲಾಯಿಸ್ಕೊಂಡು ಒಂದು ಚಿಟ್ ಕಂಪನಿ ಓಪನ್ ಮಾಡಿದ್ರಿ. ಲಕ್ಷಾಂತರ ರೂಪಾಯಿ ಲಪಟಾಯಿಸ್ಕೊಂಡು ಪಾರ್ಟ್ನರ್ನು ಕೊಲೆ ಮಾಡಿ ರಾತ್ರಿ ಕಂಬಿ ಕಿತ್ರಿ. ಇಲ್ಲಿಗೆ ಬಂದು
ಭೂಪತಿ ಅಂತ ಮತ್ತೆ ಹೆಸರು ಬದಲಾಯಿಸ್ಕೊಂಡು ಈ ಬ್ಯಾಂಕ್ ಓಪನ್ ಮಾಡಿದ್ರಿ. ಕೆಲವು ಜನ ಬ್ಲಾಕ್ ಮನಿ ಇರೋರ್ನ ಸೇರಿಸ್ಕೊಂಡು ಮ್ಯಾನೇಜಿಂಗ್ ಡೈರೆಕ್ಟರ್ ಆದ್ರಿ. ಈಗ ಚೇರ್ಮನ್ ಆಗಿದ್ದೀರಿ ಅಲ್ವೇ? ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಧಾರಾಳವಾಗಿ ಮಾಡಿ ಸಾರ್. ನಿಮ್ ಜಾತಕ ಇರೋ ಫೈಲ್ನ ಅವ್ರಿಗೆ ಇಲ್ಲೇ ಒಪ್ಪಿಸ್ಬಿಡ್ತೀನಿ. ಯಾವ ಫೈಲ್ ರೀ ಅದು? ಅದೇ ಸಾರ್, ನಿಮ್ ಬಗ್ಗೆ CBI ಆಫೀಸರ್ ನಾಯಕರು ತಯಾರು ಮಾಡಿದ್ರಲ್ಲ ಆ ಫೈಲು. ನಾಯಕರೇ ಸತ್ತೋದ್ರಲ್ರಿ, ಇನ್ನೆಲ್ಲಿ ಫೈಲು? ನಾನು ಕ್ರಿಮಿನಲ್ ಅನ್ನೋದಕ್ಕೆ ಎಲ್ಲಿದೆ ಪ್ರೂಫು? ಇಲ್ಲಿದೆ ಸಾರ್. ನಾಯಕರು ಸತ್ತು ಹೋದ್ರು, ಆದ್ರೆ ಅವರು ತಯಾರು ಮಾಡಿರೋ ಫೈಲು ಸತ್ತಿಲ್ಲ. ಅವರು ಸಾಯೋಕ್ ಮುಂಚೆ ಆ ಫೈಲ್ನ ನನ್ನ ಕೈಲಿ ಕೊಟ್ಟು ಹೋದ್ರು. ಅದ್ರ ಜೆರಾಕ್ಸ್ ಕಾಪಿ ಇಲ್ಲಿದೆ. ಒರಿಜಿನಲ್ಲು ನನ್ನ ಹತ್ರ ಭದ್ರವಾಗಿದೆ, ನೋಡ್ಕೊಳ್ಳಿ. ನಿಮ್ ಪ್ರಾಜೆಕ್ಟ್ ಎಸ್ಟಿಮೇಟ್ ಎಷ್ಟು? 500 ಕೋಟಿ ರೂಪಾಯಿ. ಸದ್ಯಕ್ಕೆ ಒಂದು 100 ಕೋಟಿ ಸ್ಯಾಂಕ್ಷನ್ ಮಾಡಿ. ಆಯ್ತು. ಯಾರ ಹೆಸರಿಗೆ ಮಾಡ್ಬೇಕು ಸರ್? ಕಾಳಿಂಗ ಗ್ರೂಪ್ ಪ್ರೈವೇಟ್ ಲಿಮಿಟೆಡ್ ಮಾಡಬೇಕು. ಆಗ್ಲಿ ನಿಂತೇ ಇದ್ದೀರಲ್ಲ, ಕುಳಿತುಕೊಳ್ಳಿ ಸರ್. ಕೂತ್ಕೊಳ್ಳಕ್ಕೆ ಟೈಮ್ ಇಲ್ಲ. ನಿಮ್ಮಂಥ ಎಷ್ಟೋ ಜನಗಳ ಮೇಲೆ ರಣಭೇರಿ ಬಾರಿಸಬೇಕಾಗಿದೆ. ಪುಟಾಣಿಗಳ, ಬಟಾಣಿಗಳ, ಚಿಲ್ಟೇರಿಗಳ, ಚಾಕ್ಲೇಟ್ 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 ಸ್ವೀಟ್ ಸ್ವೀಟ್ ಚಾಕ್ಲೇಟ್ 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 ಸ್ವೀಟ್ ಸ್ವೀಟ್ ಚಾಕ್ಲೇಟ್. ಪುಟಾಣಿಗಳ, ಬಟಾಣಿಗಳ, ಟೀನೇಜ್ ಬ್ಯೂಟಿಗಳ. ಯಾಕೆ ಇಬ್ಬರೇ ಸಪ್ರೇಟ್ ಆಗಿ ಕೂತಿದಿರಲ್ಲ? ಈಗ ಈ ಚಾಕ್ಲೇಟ್ ತಿಂದ್ರೆ ಇನ್ನೂ ಮಜಾ ಬರುತ್ತೆ. ಕೊಡ್ಲಾ? ಕೊಡಿ. ಇದು ಬೇಡ, ಇದು ಡೂಪ್ಲಿಕೇಟ್. ಒರಿಜಿನಲ್ ಇಲ್ಲಿದೆ, ತಗೊಳ್ಳಿ. ಸ್ಪೆಷಲ್ ಚಾಕ್ಲೇಟ್ ತಗೊಳ್ಳಿ. ಶಾಂತಿ, ಶಾಂತಿ, ಹಲೋ ಮಿಸ್ಟರ್ ಶಂಕರ್, ನೀವು ಬಂದಿದ್ರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಮಿಸ್ಟರ್ ಶಂಕರ್, ಒಂದು ನಿಮಿಷ ಬರ್ತೀರಾ? ನಾನು ಬೇಕಾದಷ್ಟು ಕೇಸ್ಗಳು ನೋಡಿದ್ದೀನಿ, ಆದರೆ ನಿಮ್ಮ ತಂಗಿದು ಪೆಕ್ಯುಲರ್ ಕೇಸ್. ಯಾವ ಟ್ರೀಟ್ಮೆಂಟಿಗೂ ಇಂಪ್ರೂವ್ಮೆಂಟೇ ಕಾಣ್ತಾ ಇಲ್ಲ. ತಾವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಿಮ್ಮ ಮೊದಲನೇ ಹೆಂಡತಿ ಗೌರಮ್ಮ. ಅವ್ರ ದೂರದ ನೆಂಟ.
ಯಾವ ಗೌರಮ್ಮ ರೀ? ನೀವು ಶಿವಮೊಗ್ಗದಲ್ಲಿ ಲಾಯರ್ ಆಗಿದ್ದಾಗ ಮದುವೆ ಆಗಿ 3 ತಿಂಗಳು ತುಂಬೋದ್ರೊಳಗೆ ಗ್ಯಾಸ್ ಸಿಲಿಂಡರ್ ಸಿಡಿದು ನಿಮ್ ಹೆಂಡತಿ ಸತ್ತೋದು. ಆಕೆ ಸತ್ತಿದ್ದು ಆಕ್ಸಿಡೆಂಟ್ ಇಂದ ಅಲ್ಲ, ನೀವು ಮಾಡಿಸಿದ ಕೊಲೆಯಿಂದ. ನೀವು ಮಾಡಿಸಿದ ಕೊಲೆ ಬಗ್ಗೆ ನನ್ನ ಹತ್ರ ಸಾಕಷ್ಟು ಸಾಕ್ಷಿ, ಆಧಾರ, ಫೋಟೋಗಳು ಸಮೇತ ಇದೆ. ಅಷ್ಟೇ ಅಲ್ಲ, ನಿಮ್ ಬಗ್ಗೆ CBIನವರ ಲಂಚದ ಆಪಾದನೆಯ ರಿಪೋರ್ಟ್ ಒರಿಜಿನಲ್ಲು ನನ್ನ ಹತ್ರ ಇದೆ. ನನ್ನಿಂದ ನಿಂಗೇನಾಗಬೇಕು? ಇವತ್ತು ನಿಮ್ಮ ಕೋರ್ಟ್ನಲ್ಲಿ ನಮ್ಮವ್ರದೊಂದು ಕೇಸ್ ಬಂದಿದೆ. ಆತನ ಹೆಸರು ಚಾಕ್ಲೇಟ್ ಚಂದ್ರ ಅಂತ. ಆರೋಪಿ ಸ್ಥಾನದಲ್ಲಿ ನಿಂತಿರುವ ಈ ಚಾಕ್ಲೇಟ್ ಚಂದ್ರ ಅಪರಾಧವೆಸಗಿದ ಎಂಬುದನ್ನು ಪ್ರಾಸಿಕ್ಯೂಷನ್ ಸರಿಯಾದ ಸಾಕ್ಷಿಗಳೊಂದಿಗೆ ನಿರೂಪಿಸಲು ವಿಫಲವಾಗಿದೆ. ಆರೋಪಿ ಚಾಕ್ಲೇಟ್ ಮಾರುತ್ತಿದ್ದರು ಮತ್ತು ಅವರಿಗೆ 6 ಬೆರಳುಗಳಿವೆ ಎಂಬ ಡಿಫೆನ್ಸ್ ವಾದವು ಕಾಕತಾಳೀಯವಾಗಿದೆ. ಆದ್ದರಿಂದ ಆರೋಪಿಯನ್ನು ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆ ಮಾಡುತ್ತಿದ್ದೇನೆ. ಹಾಯ್ ಹಾಯ್ ಬೇಬಿ. ಹಾಯ್ ಸ್ವೀಟಿ. ಈ ಫೋಟೋದಲ್ಲಿರೋ ಹುಡುಗಿ ನಿನಗೆ ಜ್ಞಾಪಕ ಇದೆಯಾ? ನಂಗೆ ಗೊತ್ತಿಲ್ಲ. ನೀನೇನೋ ಇನ್ಫ್ಲೂಯೆನ್ಸ್ ಮಾಡಿಸಿ ಬುದ್ಧಿ ಓಡಿಸಿ ಆ ಚಾಕ್ಲೇಟ್ ಚಂದ್ರನ ಕೋರ್ಟ್ ಇಂದ ಬಿಡುಗಡೆ ಮಾಡುತ್ತೆ. ಆದ್ರೆ ಹರಾಮ್ ಕೋರ್ ಇನ್ಸ್ಪೆಕ್ಟರ್ ಜಗದೀಶ್ ಅವನ ಈ ಲೋಕದಿಂದನೇ ಕಳಿಸ್ಬಿಟ್ಟ. ಫೋಲ್, ನಿನ್ನ ಗನ್ನಲ್ಲಿ ಬುಲೆಟ್ ಇದೆಯೇ ಹೊರತು ನಿನ್ನ ತಲೆಯಲ್ಲಿ ಬ್ರೈನ್ ಇಲ್ಲ ಕಣ. ಒಬ್ಬ ಪೊಲೀಸ್ ಆಫೀಸರ್ಗೆ ಎಷ್ಟು ಅಧಿಕಾರ ಇದೆ ಗೊತ್ತಾ? ಒಬ್ಬ ಅಪರಾಧಿನ ಹಿಡಿದು ಕೋರ್ಟ್ನಲ್ಲಿ ನಿಲ್ಲಿಸಬಹುದೇ ಹೊರತು ಅವನ್ನ ಕೊಲ್ಲೋ ಹಾಗಿಲ್ಲ. ದಟ್ ಈಸ್ ಲಾ. ಹಾಗಾದ್ರೆ ಆ ಚಾಕ್ಲೇಟ್ ಚಂದ್ರನ ಕೊಲೆ ಮಾಡಿದವ್ರು ಯಾರು? ಆ ರೇಸರ್ ರಂಗನ ಕೊಲೆ ಮಾಡಿದವ್ರು ಯಾರು? ಹೌದಲ್ಲ, ಆ ರೇಸರ್ ರಂಗನ್ನ ಕೊಲೆ ಮಾಡಿದವ್ರೆ ಈ ಚಂದ್ರನ್ನು ಕೊಲೆ ಮಾಡಿದ್ದಾರೆ. ಯಾರಿರ್ಬೋದು? ನಮ್ಮ ಸೀಕ್ರೆಟ್ ನ ಚೆನ್ನಾಗಿ ತಿಳ್ಕೊಂಡಿರೋ ಒಂದು ಗುಂಪು ನಮಗ್ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದೆ. ಮೊದಲು ಅವರನ್ನ ಕಂಡು ಹಿಡಿಬೇಕು. ನನಗೆ ಜನ, ದೇಶ, ವಾತಾವರಣ ಎಲ್ಲ ಬೋರ್ ಆಗೋಗ್ಬಿಟ್ಟಿದೆ. ಐ ಹೇಟ್ ದಿಸ್ ಕಂಟ್ರಿ. ಅದಕ್ಕೆ ನನಗೆ ಹೊಸ ವಾತಾವರಣ ಬೇಕು, ಹೊಸ ಜನ ಬೇಕು. ಸ್ವಿಟ್ಜರ್ಲ್ಯಾಂಡ್ ಹೋಗಿ ಹಾಯಾಗಿ ಸೆಟ್ಲ್ ಆಗ್ಬಿಡೋಣ ಅಂತಿದ್ದೀನಿ. ಆಗ್ಬಿಡ್ತೀಯ. ಇಲ್ಲಿ ತರ ಲಕ್ಷ ಲಕ್ಷ ಸಾಲಲ್ವೋ, ಅಲ್ಲಿಗೆ ಕೋಟಿ ಕೋಟಿ ಗಟ್ಲೆ ಬೇಕು. ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಅಪ್ಪ ಗೋವಿಂದ, ನೀನ್ ಏನೋ ಪ್ಲಾನ್ ಮಾಡೋಕ್ ಹೋಗಿ ತಗಲಾಕ್ ಹೋಗ್ಬಿಟ್ಟಿಯೋ. ಬಿಡ್ಸೋದಕ್ ನೀನಿದೆಯಲ್ಲ, ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಚಲಪತಿ ರಾವ್ ಆಲಿಯಾಸ್ ಕಾಳಿಂಗ. ಅಂದಾಗೆ ಏನ್ ಪ್ಲಾನು? ಈಗ್ಲೇ ಹೇಳಿದ್ರೆ ಥ್ರಿಲ್ ಹೋಗ್ಬಿಡುತ್ತೆ. ನನ್ನ ಹತ್ರನೇ ಸಸ್ಪೆನ್ಸ್. ವೇಟ್ ಟಿಲ್ ಟುಮಾರೋ. ಓಕೆ ಓಕೆ ಸರ್, ಯಾವುದೋ ಒಂದು ಅನಾಮಧೇಯ ಲೆಟರ್ ಬಂದಿದೆ ಸರ್. ಏನ್ರಿ ಅದು? ಯಾವನೋ ತಲೆ ತಿರ್ಕ ಸರ್ಕಾರದಿಂದ 5 ಕೋಟಿ ರೂಪಾಯಿ ಕೇಳಿದ್ದಾನೆ ಸರ್. 5 ಕೋಟಿ ರೂಪಾಯಿ? ಹೌದು, ಅದು ಸರ್ಕಾರದ ಖಜಾನೆಯಿಂದ? ಹೌದು. ನಾನ್ಸೆನ್ಸ್. ಕೊಡಿಲಿ. ಹಾಗೇನಾದರೂ ನಿರಾಕರಿಸಿದರೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಮಗುವಿನ ಪ್ರಾಣನ ಬಲಿ ತಗೋತೀನಿ. ಯಾವನೊಬ್ಬ ಹುಚ್ಚ ಏನೋ ಬರ್ದ ಅಂತ ಹೆದರ್ಕೊಂಡ್ಬಿಟ್ರೆ ಆಯ್ತು. ಇಂಥದಕ್ಕೆಲ್ಲ ಬೆಲೆ ಕೊಟ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಡೆದ ಹಾಗೇನೆ. ಮಮ್ಮಿ ಡ್ಯಾಡಿ ಫೋನ್ ಮಾಡಿಲ್ವಾ? ಮಾಡಿದ್ರು, ಬಂದ್ಬಿಡ್ತಾರೆ. ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ? ರಾಣಿ. ಅಪ್ಪ ನಾ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ವೆರಿ ಗುಡ್. ನೀನ್ ಯಾರ ಮಗಳು? ಅಪ್ಪನ್ ಮಗಳು. ಅಲ್ಲ, ಅಮ್ಮನ್ ಮಗಳು ಅಲ್ವೇನಮ್ಮ? ಇಬ್ರು ಮಗಳು, ಆದ್ರೆ ಸ್ವಲ್ಪ ಅಪ್ಪನ್ ಮಗಳು. ಹೇ ಕಳ್ಳಿ. ರಾಣಿ ನೋಡು, ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರೋದಕ್ಕೆ ನಿನ್ಗೆ ಏನ್ ಬೇಕಮ್ಮ? ನನ್ ಫ್ರೆಂಡ್ಸ್ಗೆ ಐಸ್ ಕ್ರೀಮ್ ಕೊಡ್ಸ್ಬೇಕು. ನಾಳೆ 100 ರೂಪಾಯಿ ಬೇಕು ಡ್ಯಾಡಿ. ಅಷ್ಟೇ ತಾನೇ? ಆಯ್ತು ಬಿಡು. ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಮಕ್ಳ ಕೈಗೆ 100 ರೂಪಾಯಿ ಕೊಡ್ತಾರಾ? ಪರವಾಗಿಲ್ಲ ಬಿಡೆ, ನನ್ನ ಮಗಳು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಹೋಗಿ 1 ಲೋಟ ಕಾಫಿ ತಗೊಂಬಾ. ಡ್ಯಾಡಿ ನಾ ಹೊರಗಡೆ ಆಟ ಆಡ್ತಿರ್ತೀನಿ. ಓಕೆ. ಹಲೋ, ಮಹೇಶ್ ಸ್ಪೀಕಿಂಗ್. ನೀವು ನನ್ ಲೆಟರ್ ನೆಗ್ಲೆಕ್ಟ್ ಮಾಡಿದಿರಿ, ಅದಕ್ಕೆ 1 ಮೋರ್ ಚಾನ್ಸ್ ಕೊಡೋಣ ಅಂತ ನಾನೇ ಫೋನ್ ಮಾಡಿದೆ. ಶಟರ್. ಸರ್ಕಾರ ನಿನಗೆ ದುಡ್ಡು ಕೊಡ್ಬೇಕಾ? ಅದು 5 ಕೋಟಿ ರೂಪಾಯಿ. ನಿನಗೇನ್ ತಲೆಗೆಲೆ ಕೆಟ್ಟಿದ್ಯಾ?
ಪೊಲೀಸ್ನವ್ರು ನಿನಗೆ ಹೆದರಿ ಬಿಟ್ರೆ ದೇಶ ನಿಮ್ಮಂತವ್ರ ಪುಂಡ್ರ ರಾಜ್ಯ ಆಗೋಗುತ್ತೆ ಅಷ್ಟೇ. ನಿಮ್ಮಿಷ್ಟ. ವಾರ್ನ್ ಮಾಡಬೇಕಾದ್ದು ನನ್ನ ಡ್ಯೂಟಿ. ನನಗೆ ಹಣ ಮುಖ್ಯ, ಮಗುವಿನ ಪ್ರಾಣ ಅಲ್ಲ. ಯು ರಾಸ್ಕಲ್. ಹಲೋ ಹಲೋ, ಯಾವನೋ ಹುಚ್ಚ ಇರ್ಬೇಕು. ಮಾತಾಡಮ್ಮ. ಏನಾಯ್ತಮ್ಮ? ರಾಣಿ ಮಾತಾಡೆ. ರಾಣಿ ಮಾತಾಡಮ್ಮ. ರಾಣಿ, ನಿಮ್ಮ ಉದಾಸೀನದಿಂದ ಎಂತ ಅಚಾತುರ್ಯ ಆಯ್ತು ನೋಡಿದ್ರ. ಅದಕ್ಕೆ ನಿಮ್ಮ ಮಗಳ ಬಲೆ ಅದು. ಐ ನೆವರ್ ಎಕ್ಸ್ಪೆಕ್ಟೆಡ್ ಸಚ್ ಅನ್ ಇರೆಸ್ಪಾನ್ಸಿಬಲ್ ಆಟಿಟ್ಯೂಡ್ ಫ್ರಮ್ ಎನ್ ಆಫೀಸರ್ ಆಫ್ ಯೋರ್ ಕ್ಯಾಲಿಬರ್. ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಅವನು ಯಾರು ಏನೋ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರೆ ಇಂಥ ಅನಾಹುತ ಆಗ್ತಿರ್ಲಿಲ್ಲ. ಸರ್, ಯಾವನ ತಲೆ ತಿರ್ಕ ಸುಮ್ಮನೆ ಹೆದರ್ಸ್ತಾ ಅಂತ ಹೇಳ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಸರ್. ನೋಡು, ಮ್ಯಾನ್, ಯಾರು ನೀನು? ನನ್ ಬಾಟ್ಲ್ ಕಿತ್ಕೊಳ್ಳೋಕೆ ನಿನ್ಗೆ ಯಾವ ಅಧಿಕಾರ ಇದೆ? ರಜಿ, ನಿನ್ಗೇನಾದ್ರು ಹುಚ್ಚಿಗೆ ಹಿಡಿದಿದ್ಯಾ? ಹೌದು, ಹುಚ್ಚು, ಪ್ರೇಮದ ಹುಚ್ಚು. ನಾನ್ ಲವ್ ಮಾಡಿದ ಹೃದಯ ಒಂದು ಕಲ್ಲು ಅಂತ ತಿಳಿದ್ಮೇಲೆ ನಾನು ಕುಡಿತೀನಿ, ಕುಡಿದು ಸಾಯ್ತೀನಿ. ರಜಿ, ಆವೇಶ ಪಡ್ಬೇಡ. ನೀನ್ ತಿಳಿದಿರೋ ಹಾಗೆ ನನ್ನ ಹೃದಯ ಕಲ್ಲು ಹೃದಯ ಅಲ್ಲ. ಆದ್ರೆ ಈಗ ಸದ್ಯಕ್ಕೆ ಅದ್ರಲ್ಲಿ ತುಂಬಿರೋದು ಸೇಡು, ದ್ವೇಷ ಅಷ್ಟೇ. ಅದರಲ್ಲಿ ಪ್ರೀತಿ, ವಿಶ್ವಾಸ ನಾನ್ ತುಂಬ್ತೀನಿ. ಅದು ನನ್ನ ಗುರಿ ಸಾಧಿಸೋವರೆಗೂ ಸಾಧ್ಯನೇ ಇಲ್ಲ ರೋಸಿ. ನಾನ್ ಕಾಯ್ತೀನಿ. ನಾನು ಕಾನೂನು ದೃಷ್ಟಿಯಲ್ಲಿ ಒಬ್ಬ ಕೊಲೆಗಾರ. ಯಾವತ್ತ ನೇಣಿಗಂಬ ಹತ್ತಿದ್ದೀನೋ ನನಗೆ ಗೊತ್ತಿಲ್ಲ. ನೀ ನನ್ನ ಮದುವೆ ಆದ್ರೆ ವಿಧವೆ ಆಗ್ತೀಯಾ. ನೀನು ವಿಧವೆ ಹಾಕ್ಕೊಡ್ದು ರೋಸಿ. 100 ವರ್ಷ ಸಂತೋಷವಾಗಿ ಬಾಳ್ಬೇಕು, ಅದೇ ನನ್ನ ಆಸೆ. ಯಾಕೆ ಅಂದ್ರೆ ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ ರೋಸಿ. ಶಂಕರ್, ಇನ್ನೊಂದ್ಸರಿ ಹೇಳು. ಹೌದು ರೋಸಿ, ಐ ರಿಯಲಿ ಲವ್ ಯು. ಶಂಕರ್, ನೀನಿಲ್ದೆ 100 ವರ್ಷ ಬಾಳೋದಕ್ಕಿಂತ ಒಂದೇ ಒಂದ್ ದಿವಸ ನಿನ್ ಹೆಂಡತಿಯಾಗಿ ಬಾಳಿದ್ರೆ ಸಾಕು. ಶಂಕರ್, ಐ ಲವ್ ಯು. ಐ ಲವ್ ಯು ಸೋ ಮಚ್. Everybody, sing. Come on, sing. You sing. Sing. Have you any wool? Yes, sir. Yes, sir. 3 bags full. Flagship, have you any wool? Yes, sir. Yes, sir. 3 bags full. Baba, flagship, have you any wool? Yes, sir. Yes, sir. 3 bags full. Baba, flagship, have you any wool? Yes, sir. Yes, sir. 3 bags full. Baba, flagship, have you any wool? Yes, sir. Yes, sir. 3 bags full. Baba, flagship, have you any wool? Yes, sir. Yes, sir. 3 bags full. Baba, flagship, have you any wool? Yes, sir. Yes, sir. 3 bags full. Baba, flagship, have you any wool? Yes, sir. Yes, sir. 3 bags full. Baba, flagship, have you any wool? Yes, sir. Yes, sir. 3 bags full. Yes, sir. Yes, sir.
I'll kill you! No, Inspector, no! You! Stay where you are! ಇನ್ಸ್ಪೆಕ್ಟರ್, ನಾನೆಲ್ಲೂ ಓಡೋಗಲ್ಲ. ಶಂಕರ್, why the hell did you kill him? Because he deserves it. What do you mean? ಅವನ್ನ ಕೊಂದಿದ ಅಪರಾಧ ಅಲ್ಲ ಅಂತ ನನ್ನ ಮನಸ್ಸಾಕ್ಷಿ ಚೆನ್ನಾಗಿ ಗೊತ್ತು ಇನ್ಸ್ಪೆಕ್ಟರ್. ಆದ್ರೆ ಈ ಬಟ್ಟೆ ತೊಟ್ಟಿರೋ ಕಾನೂನು ಪಾಲಕರಿಗೆ ಅದು ಗೊತ್ತಿಲ್ಲ. ಇವರೆಂತ ಕಿರಾತಕರು, ಸಮಾಜ ದ್ರೋಹಿಗಳು, ಕೊಲೆಗಾರರು ಅಂತ ನಿಮಗೆ ಗೊತ್ತಿಲ್ಲ. ಬಟ್ ಐ ನೋ. ಹಾ, ನಿನಗೆ ಗೊತ್ತಿರ್ಬೋದು, ಆದ್ರೆ ಒಬ್ಬ ಮನುಷ್ಯನ ಕೊಲ್ಲ ಅಧಿಕಾರ ನಿನಗಿಲ್ಲ. ಇನ್ಸ್ಪೆಕ್ಟರ್, ನಿಮಗೆ ಅಧಿಕಾರ ಇದೆ. ಇಂಥವ್ರಿಗೆ ಯಾವ ಶಿಕ್ಷೆ ಕೊಟ್ಟಿದ್ದೀರಾ ನೀವು? ಎಸ್, ಅಧಿಕಾರ ಇದೆ, ಆದ್ರೆ ಶಿಕ್ಷೆ ಕೊಡಕ್ಕೆ ಅಂತ ಕೋರ್ಟ್ ಇದೆ. ಕೋರ್ಟ್? ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ, ಕೋರ್ಟ್ ನಲ್ಲಿ ಎಲ್ಲರಿಗೂ ನ್ಯಾಯ ಸಿಗುತ್ತಾ? ಅವನ್ನ ಕೊಲ್ಲುವಂತ ದ್ವೇಷ ಏನಿತ್ತು ನಿನಗೆ? ದ್ವೇಷ ಅಲ್ಲ, ನಾನು ಎದೆಯಲ್ಲಿ ಉರಿತಾ ಇರೋ ಜ್ವಾಲೆ. ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿದ್ದ ನಮ್ಮ ತಂದೆನ ಕೊಂದು ನನ್ನ ತಂಗಿ ಬಾಳ್ನ ಹಾಳು ಮಾಡಿದವರಲ್ಲಿ ಇವನು ಒಬ್ಬ. ಯಾರು ನಿಮ್ ತಂದೆ? ಇನ್ಸ್ಪೆಕ್ಟರ್ ಚಂದ್ರಕಾಂತ್. ಕ್ರಿಮಿನಲ್ಸ್ಗೆಲ್ಲ ಟೆರರ್ ಆಗಿದ್ದ ಇನ್ಸ್ಪೆಕ್ಟರ್ ಚಂದ್ರಕಾಂತ ನಿಮ್ ತಂದೆ? ಹೌದು. ನಮ್ಮ ತಂದೆಗೆ ಇಬ್ಬರೇ ಮಕ್ಕಳು, ನಾನು, ನನ್ನ ತಂಗಿ ಶಾಂತಿ. ನಾನು ಕಾಲೇಜ್ ಓದ್ತಿದ್ದಾಗ ರಜದಲ್ಲಿ ಮನೆಗೆ ಬಂದೆ. ಶಾಂತಿ, ಅಪ್ಪ ಅಪ್ಪ ಅಪ್ಪ, ಶಾಂತಿ, ಶಾಂತಿ, ಇವಳೆ ಆ ಮೃಗಗಳಿಗೆ ಬಲಿಯಾದ ನನ್ನ ತಂಗಿ ಶಾಂತಿ ಇವಳೆ. ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಲಿ, ನನ್ನ ತಂಗಿಗೆ ನ್ಯಾಯ ಸಿಗ್ಬೇಕು ಅಂತ ಆ ಪಾಪಿಗಳನ್ನ ನಾನೇ ಕೊಂದೆ. ಅದು ತಪ್ಪ? ಆಫೀಸರ್, ನಿಮ್ಮ ಕಾನೂನು ದೃಷ್ಟಿಯಲ್ಲಿ ನಾನು ಅಪರಾಧಿ, ನ್ಯಾಯ ದೃಷ್ಟಿಯಲ್ಲಿ ನಾನು ನಿರಪರಾಧಿ, ಅಪರಾಧಿ ಅಲ್ಲ. ನೀವೊಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್, ಆದ್ರೆ ನೀವು ಒಬ್ಬ ಮನುಷ್ಯ. ನಿಮಗೂ ಮನಸ್ಸಾಕ್ಷಿ ಅನ್ನೋದಿದ್ದು ನಾನು ಮಾಡ್ತಾರ ಸರಿ ಅನ್ಸಿದ್ರೆ ಇನ್ನೊಬ್ಬ ಚಂಡಾಲನ ಬಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲ ಯು ಕ್ಯಾನ್ ಅರೆಸ್ಟ್ ಮೀ. ನನಗೂ ಮನಸ್ಸಾಕ್ಷಿ ಅನ್ನೋದಿದೆ. ವೆಲ್ ಡನ್ ಮಿಸ್ಟರ್ ಜಗದೀಶ್, ವೆಲ್ ಡನ್. ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ನಿಮಗೆ ಧನ್ಯವಾದಗಳು. ಈಗಿಂದೀಗಲೇ ನಿಮ್ಮ ಪ್ರಮೋಷನ್ಗೆ ರೆಕಮೆಂಡ್ ಮಾಡ್ತೀನಿ. ಬೇಡ ಸರ್, ಅದಕ್ಕೆ ನಾನು ಅರ್ಹನಲ್ಲ. ವಾಟ್ ಯು ಮೀನ್? ಎಸ್ ಸರ್, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಾನೂನು ಪ್ರಕಾರವಾಗಿ ಒಬ್ಬ ಅಪರಾಧಿನ ಹಿಡಿದೇ ಬಿಟ್ಟು ಬಂದಿದ್ದೀನಿ. ಈ ಉದ್ಯೋಗದಲ್ಲಿರಕ್ಕೆ ನನಗೆ ಅಧಿಕಾರ ಇಲ್ಲ. ಜಗದೀಶ್, ಇದೇನ್ ಮಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ? ನಿಜಾನೇ ಸರ್ ಮಾತಾಡ್ತಿದ್ದೀನಿ. ಈ ಕಾಕಿ ಬಟ್ಟೆ ಹಾಕೊಂಡು ಕಾನೂನು ದ್ರೋಹ ಮಾಡಕ್ ನನ್ನಿಂದ ಸಾಧ್ಯವಿಲ್ಲ. ಅಟ್ ದ ಸೇಮ್ ಟೈಮ್ ನ್ಯಾಯ ಧರ್ಮನ ಉಳಿಸಕ್ಕೂ ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಬಿಟ್ಟು ಬಂದ ವ್ಯಕ್ತಿ ಕಾನೂನು ದೃಷ್ಟಿಯಲ್ಲಿ ಒಬ್ಬ ಅಪರಾಧಿ, ಆದ್ರೆ ನ್ಯಾಯ ದೃಷ್ಟಿಯಲ್ಲ. ಹಿ ಈಸ್ ಎಕ್ಸಿಕ್ಯೂಟಿಂಗ್ ಓನ್ಲಿ ದ ಕ್ರಿಮಿನಲ್ಸ್. ಅಂತವನ್ನ ಹಿಡಿದು ಕೋರ್ಟಲ್ಲಿ ನಿಲ್ಸಕ್ಕೆ ನನ್ನ ಮನಸಾಕ್ಷಿ ಒಪ್ತಿಲ್ಲ ಸರ್. ಯಾಕೆಂದ್ರೆ ಅರ್ಥವಿಲ್ದಿರೋ ನಿಮ್ ಕಾನೂನು ಅವನ ಅಪರಾಧಿ ಅಂತ ತೀರ್ಮಾನ ಮಾಡಿ ಅವನಿಗೆ ಶಿಕ್ಷೆ ಕೊಟ್ಬಿಡುತ್ತೆ. ಮಿಸ್ಟರ್ ಜಗದೀಶ್, ವಾಟ್ ದ ಹೆಲ್ ಯು ಆರ್ ಟಾಕಿಂಗ್? ಟೇಕ್ ಇಟ್ ಈಸಿ ಸರ್, ಟೇಕ್ ಇಟ್ ಈಸಿ. ಈ ಕ್ಷಣದಿಂದ ನಿಮ್ಮ ಕಾನೂನು ಕಟ್ಲೆಗಳಿಗೆ ನಾನು ಬಂದಿಯಲ್ಲ. ರೈಟ್ ಫ್ರಮ್ ದಿಸ್ ಮೂಮೆಂಟ್ ಐ ಆಮ್ ಅ ಫ್ರೀ ಬರ್ಡ್. ಗಾಟ್ ಇಟ್? ಗುಡ್ ಬೈ. ಚಚ, ಏನಮ್ಮ ಇದಲ್ಲ, ಏನಿದಲ್ಲ? ನಮ್ಮ ಮಕ್ಕಳನ್ನ ಉಳಿಸಿ ಪುಣ್ಯ ಕಟ್ಕೊಂಡ್ರಿ ಸರ್. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಸರ್. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್. ನಿಮ್ಮಂತ ಅಧಿಕಾರಿಗಳು ನಮ್ಮ ದೇಶಕ್ಕೆ ಹೆಚ್ಚಾಗಬೇಕು. ಹೌದು.
ಗುಡ್ ಮಾರ್ನಿಂಗ್ ಮಿಸ್ಟರ್ ಚಲಪತಿ ರಾವ್, ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಅಲಿಯಾಸ್ ಕಾಳಿಂಗ ದ ಕ್ರಿಮಿನಲ್. ಮಿಸ್ಟರ್, ನನ್ನ ಹತ್ರ ಹುಡುಗಾಟ ಆಡಿದ್ರೆ ಇಲ್ಲಿಂದ ಹೋಗೋದು ನಿನ್ನ ಹೆಣ. ಹೆಣ ಯಾರಿಗ್ ಬೇಕು? ನನಗ್ ಬೇಕಾಗಿರೋದು ಹಣ. ವಿಷಯ ಏನು ಅಂತ ಹೇಳು. ನಿನ್ನ ಹಡಗು ಮುಳುಗೋಗ್ತಿದ್ಯಲ್ಲ? ಈ ಕಾಳಿಂಗನ ಹಡಗು ಮುಳುಗೋದು ಅಷ್ಟು ಸುಲಭ ಅಲ್ಲ. ನಿನ್ನ ಜೀವನದಲ್ಲಿ ಬೀಸ್ತಾ ಇದ್ದ ತಂಗಾಳಿ ಬಿರುಗಾಳಿ ಆಗಿ ಈಗ ತೂಫಾನಾಗಿದೆ. ಅದಕ್ಕೆ ಕಾರಣ ಯಾರು ಅಂತ ನನಗ್ ಗೊತ್ತು, ನಿನಗ್ ಗೊತ್ತಿಲ್ಲ. ಅವ್ರು ಯಾರು, ಎಲ್ಲಿದ್ದಾರೆ, ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬೇಕಾ? ಹಾಗಾದ್ರೆ ನನಗೆ ಹಣ ಬೇಕು. ಎಷ್ಟು ಬೇಕಾದ್ರೂ ಕೊಡ್ತೀನಿ. ಆದ್ರೆ ನೀನು ನಿಜ ಹೇಳ್ತಾ ಇದೀಯಾ ಅನ್ನೋದು ಯಾವ ಗ್ಯಾರಂಟಿ? ನಿನ್ನ ಹತ್ರ ಇದ್ದ ಒಂದು ಬ್ಲೂ ಬಾಕ್ಸ್ ಕಳ್ತನ ಆಗಿದೆ. ಅದರಲ್ಲಿದ್ದ ಫೈಲ್ಗಳಲ್ಲಿ ದೊಡ್ಡ ಮನುಷ್ಯ ಸೀಕ್ರೆಟ್ಸ್ ಇತ್ತು. ನೀನ್ ಅದನ್ನ ಇಟ್ಕೊಂಡು ಎಲ್ರನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ. ಈಗ ಅವ್ರು ಅದನ್ನ ಇಟ್ಕೊಂಡು ನಿನ್ನ ಆಡಿಸ್ತಾ ಇದ್ದಾರೆ. ಆಮ್ ಐ ಕರೆಕ್ಟ್? ಅವರು ನಿನ್ನ ಮೇಲೆ ಯುದ್ಧ ಸಾರಿದ್ದಾರೆ, ರಣಬೇರಿ ಬಾರಿಸ್ತಾ ಇದ್ದಾರೆ. ಯಾರು ಯಾರವರು? ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನಾ? ಅವ್ರು ಯಾರು ಅಂತ ತಿಳ್ಕೋಬೇಕಾದ್ರೆ ಅದ್ರ ಬೆಲೆ 5 lakhs. ದಟ್ಸ್ ಆಲ್. ಓಕೆ, ಡನ್. ಹೇಳು ಯಾರು ಅಂತ. ಒಬ್ಬ ರೌಡಿ, ಒಬ್ಬ ಇನ್ಸ್ಪೆಕ್ಟರ್. ಅಷ್ಟೇ ತಾನೇ. ನನಗೆ ಅವರೆಲ್ಲ ಯಾವ ಲೆಕ್ಕ? ಅಲ್ಲೇ ನೀನು ಇಡುತ್ತಾ ಇರೋದು. ಯುದ್ಧ ಸಾರಿರೋ ಶತ್ರುವಿನ ಬಲಾಬಲ ತಿಳ್ಕೊಳ್ಳದೆ ಹೋದ್ರೆ ಸೋಲು ಖಂಡಿತ. ಅಂದ್ರೆ ಅರ್ಥವಾಗ್ಲಿಲ್ವಾ? ಚಾಣಕ್ಯ ನೀತಿ ಗೊತ್ತಿಲ್ಲ? ಮೊದಲು ತಿಳ್ಕೋಬೇಕಾಗಿರೋದು ಶತ್ರುವಿನ ವೀಕ್ನೆಸ್. ಏನವ್ರ ವೀಕ್ನೆಸ್? ಅದನ್ನ ತಿಳ್ಕೋಬೇಕಾದ್ರೆ ಇನ್ನೊಂದು 5 ಲಕ್ಷ. ದಾಟ್ಸ್ ಆಲ್. 10 ಲಕ್ಷ ಬೇಕಾದ್ರೂ ಕೊಡ್ತೀನಿ, ಬೇಗ ಹೇಳು. ಅಲ್ಲೇ ಇರೋದು ಡೇವಿಡಿನ ಟ್ರಂಪ್ ಕಾರ್ಡ್. ಮೊದಲು ಕ್ಯಾಶ್ ಕಣ್ ಮುಂದೆ ಬರ್ಲಿ, ಆಮೇಲೆ ಸೀಕ್ರೆಟ್ ನಿನ್ ಕಿವಿಗ್ ಬೀಳುತ್ತೆ. ಆಲ್ ರೈಟ್. ಅರೆ, ಇವನು ಇಷ್ಟು ಬೇಗ ಒಪ್ಕೋತಾನೆ ಅಂತ ಗೊತ್ತಿದ್ರೆ ಇನ್ನೂ ಹೆಚ್ಚಿಗೆ ಕೇಳ್ಬೋದಾಗಿತ್ತೆ. ಡೇವಿಡ್, ಯು ಆರ್ ಅ ಫೂಲ್. 15 lakhs. ಈಗ ಹೇಳು. ಈಗ ಓಕೆ. ಶಂಕರ್ನ ವೀಕ್ನೆಸ್ ಸೆಂಟಿಮೆಂಟ್, ಅವನ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ. ಯಾರೋ ಅವಳ ಜೀವನನ ಹಾಳು ಮಾಡಿದಾರಂತೆ. ಅವಳು ಬುದ್ಧಿ ಭ್ರಮಣೆ ಆಗಿ ಹುಚ್ಚ ಆಸ್ಪತ್ರೆಯಲ್ಲಿದ್ದಾಳೆ. ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದೆ ಶಂಕರ್ನ ಗುರಿ. ಇನ್ನು ಆ ಇನ್ಸ್ಪೆಕ್ಟರ್ ಜಗದೀಶ್, ಕ್ರಿಮಿನಲ್ಸ್ಗೆ ಟೆರರ್ ಆಗಿದ್ದ ಅವನು ಕಾನೂನಿಗೆ ಸಲಾಂ ಹೊಡೆದು ಪೊಲೀಸ್ ಕೆಲಸಕ್ಕೆ ರಿಸೈನ್ ಮಾಡಿ ಶಂಕರ್ ಜೊತೆ ಸೇರ್ಕೊಂಡಿದ್ದಾನೆ. ಈಗ ಅವರಿಬ್ಬರು ಕಣ್ಣು ನಿನ್ನ ಮೇಲಿದೆ. ದಟ್ಸ್ ಆಲ್. ನಾನು ಬಂದ ಕೆಲಸ ಮುಗಿಯಿತು, ಇನ್ನು ನಾನು ಬರ್ಲಾ? ಥ್ಯಾಂಕ್ ಯು ವೆರಿ ಮಚ್. ಇನ್ನು ಏನಾದ್ರೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಇದ್ರೆ ಬಂದ್ ಹೇಳ್ತಾ ಇರಿ. ಇದಕ್ಕಿಂತಲೂ ಹೆಚ್ಚಿಗೆ ಹಣ ಕೊಡ್ತೀನಿ. ಓ ಶೋರ್ ಶೋರ್, ಯು ಆರ್ ಅ ನೈಸ್ ಮ್ಯಾನ್. ಬರ್ತೀನಿ. ಬಾಯ್. ಈ ಕಾಳಿಂಗನ್ನೇ ಬ್ಲಾಕ್ ಮೇಲ್ ಮಾಡೋಕ್ ಬಂದಿದ್ಯಾ? ಇವನು ಬಾಡಿನ ತಗೊಂಡು ಹೋಗಿ ತೆಂಗಿನ ತೋಟದಲ್ಲಿ ಹೂತಾಕ್ರ. ಓಕೆ ಬಸ್. ಇನ್ಸ್ಪೆಕ್ಟರ್ ಚಂದ್ರಕಾಂತ್ ಅವ್ರನ್ನ ನೋಡ್ಬೇಕಾಗಿತ್ತು. ಅವರು ಮನೆಯಲ್ಲಿ ಯಾರು ನೋಡೋದಿಲ್ಲ, ಬೇಕಿದ್ರೆ ಸ್ಟೇಷನ್ಗೆ ಹೋಗಿ ನೋಡಿ. ಓಹೋ, ಕಾಳಿಂಗ, ಈ ಅಳಸ್ ನೋಡದೆ ಬಹಳ ದಿವಸ ಆಯ್ತು ಅಂತ ಹೇಳಿದಲ್ಲ. ಚಾಕ್ಲೇಟ್ ಕೊಡ್ಲಾ? ಕೊಡು ಕೊಡು.
ಮರಿ ಚಾಕ್ಲೇಟ್ ಬೇಕಾ? ನಂಗ್ ಬೇಡ. ಇದು ಸ್ಪೆಷಲ್ ಚಾಕ್ಲೇಟು, ತಿಂದ್ರೆ ಮಜಾ ಬರುತ್ತೆ. ಮರ್ಯಾದೆಗೆ ಇಲ್ಲಿಂದ ಹೋಗ್ತೀಯೋ ಇಲ್ಲ ನಮ್ ಡ್ಯಾಡಿಗೆ ಫೋನ್ ಮಾಡ್ಲಾ? ತಿಂದು ನೋಡು. ಬೇಡ, ಹತ್ರ ಬರ್ಬೇಡ, ನಿನ್ ಕೈ ಮುಗಿತೀನಿ, ಮುಟ್ಬೇಡ ಡ್ಯಾಡಿ. ನೀವಾ ಇಲ್ಲಿಗೆ ಯಾಕೆ ಬಂದ್ರಿ? ಚಂದ್ರಕಾಂತ್, ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ಯಾ? ಸಮಾಜ ದ್ರೋಹಿಗಳಿಗೆ ಚಾರ್ಜ್ ಶೀಟ್ ಹಾಕ್ದೆ ಇನ್ನೇನ್ ಮಾಡ್ಬೇಕು? ಏನ್ ಮಾಡ್ಬೇಕಾ? ಹಲೋ ಮಿಸ್ಟರ್ ಶಂಕರ್. ಹಲೋ ಡಾಕ್ಟರ್, ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಹಲೋ. ಇವತ್ತು ನನ್ನ ತಂಗಿ ಬರ್ತದೆ, ಒಂದಿನದ ಮಟ್ಟಿಗೆ ಅವಳನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ತಾವು ಪರ್ಮಿಟ್ ಮಾಡಿದ್ರೆ ಆಗ್ಬಹುದು. ಫಂಕ್ಷನ್ ಮುಗಿದು ಕರ್ಕೊಂಡ್ ಬಿಟ್ಬಿಡಿ. ಓಕೆ ಓಕೆ, ಥ್ಯಾಂಕ್ ಯು. ಬರ್ತೀನಿ. ಸಿ ಡಾಕ್ಟರ್. ಶಾಂತಿ, ಶಾಂತಿ, ಏನಮ್ಮಾಯ್ತು? ಅವ್ನ್ ಬಂದ ಯಾರು? ಯಾರುಮ್ಮ? ಚೆಂಡಾಳ, ಬಿಡ್ಬೇಡ ಅಣ್ಣ. ಶಾಂತಿ, ಅವನ್ ಬಿಡ್ಬೇಡ ಅಣ್ಣ. ಶಾಂತಿ. ಹರಿಯಪ್ಪ ಡಾಕ್ಟರ್. ಶಾಂತಿ, 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 ಶಾಂತಿ. ಹಲೋ. ಹಲೋ ಶಂಕರ್, ನೀನ್ ನನ್ನನ್ನು ಹುಡ್ಕೊಂಡು ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಆ ಬಿಲ್ಡಿಂಗ್ ಖಾಲಿ ಮಾಡಿದೆ. ಯು ರಾಸ್ಕಲ್, ಡೋಂಟ್ ಶೌಟ್. ಈ ಕಾಳಿಂಗನ ಕೆಪಾಸಿಟಿ ಏನು ಅಂತ ತಿಳ್ಕೋಬೇಕಾದ್ರೆ ಅಲ್ಲಿರೋ VCR ಆನ್ ಮಾಡು. ಎಲ್ಲಿಂದ ಮಾತಾಡ್ತಿದ್ಯಾ? ಐ ಸೇ ಸ್ವಿಚ್ ಆನ್ ದಿ VCR. ಈಗ ಗೊತ್ತಾಯ್ತಾ ಈ ಕಾಳಿಂಗನ ಕೆಪಾಸಿಟಿ ಏನು ಅಂತ? ನಿಮ್ಮಿಬ್ರು ಹುಡುಗಿರು ನನ್ನ ಹತ್ರ ರಕ್ಷಾ ಕವಚವಾಗಿದ್ದಾರೆ.
ಅವರು ಪುನಃ ನಿಮ್ಮ ಹತ್ರ ಜೀವಂತವಾಗಿ ಬರಬೇಕಾದ್ರೆ ನೀವು ನನ್ನಿಂದ ಕದ್ದಿರೋ ಬ್ಲೂ ಬಾಕ್ಸ್ ಅಲಾಂಗ್ ವಿತ್ ಫೈಲ್ಸ್ ತಗೊಂಡು 2 ಗಂಟೆ ಒಳಗಾಗಿ ಬೇತಾಳ ಗುಡ್ಡದ ಹತ್ರ ಬರಬೇಕು. ಬರಲಿಲ್ಲ ಅವರಿಬ್ರು ಹೆಣ ನಿಮ್ ಮನೆ ಬಾಗಿಲ ಮುಂದೆ ಬಿದ್ದಿರುತ್ತೆ. ದಟ್ಸ್ ಆಲ್. ಹಲೋ ಹಲೋ ಹಲೋ. ಗುಡ್, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಬಾಕ್ಸ್ ಅಲ್ಲಿ ಉಷಾ ರೋಸಿಯಲ್ಲಿ ಅವ್ರನ್ನ ಚೆಕ್ ಮಾಡ್ರೋ. ಬಾಕ್ಸ್ ಸಮೇತ 100 ಅಡಿ ಮುಂದೆ ಬರಬೇಕು. ಇವರುಗಳು ಬರ್ತಾರೆ, ಜೊತೆ ನಮ್ಮವನು ಬರ್ತಾನೆ. ಬಾಕ್ಸ್ ಕೊಟ್ಟ ಮೇಲೆ ಇವರುಗಳನ್ನ ನೀವು ಕರ್ಕೊಂಡು ಹೋಗ್ಬೇಕು. ಗೊತ್ತಾಯ್ತಾ? ಓಕೆ. ಬಾಕ್ಸ್ ಓಪನ್ ಮಾಡಿ ಫೈಲ್ ಚೆಕ್ ಮಾಡೋ. ಏನ್ ಹಾಗೆ ನೋಡ್ತೀಯ? ನಿಮ್ಮಪ್ಪನ ಕೊಂದೆ, ನಿನ್ ತಂಗಿ ಬಾಳನ್ನ ಹಾಳು ಮಾಡಿ ಅವಳನ್ನೂ ಕೊಂದೆ. ಈಗ ನಿನ್ನೂ ಉಳಿಸಲ್ಲ. ನನಗ ಆ ಬ್ಲೂ ಬಾಕ್ಸ್ ಬೇಕು. ಮರ್ಯಾದೆಗೆ ಎಲ್ಲಿದೆ ಅಂತ ಹೇಳ್ಬಿಡು. ಸುಮ್ನೆ ಯಾಕೆ ನೋವು ಅನುಭವಿಸ್ತೀಯ? ನೋವಾ? ನನ್ನ ತಂದೆ ಸತ್ತ ದಿನಾನೇ, ನೀ ನನ್ನ ತಂಗಿ ಬಾಳನ್ನ ಹಾಳು ಮಾಡಿದ ದಿನಾನೇ ನಾನು ಸತ್ತೋದೆ. ಇನ್ನೇನ್ ನೋವು ಕೊಡ್ಬಲ್ಲೆ ನೀನ್ ನನಗೆ? ಕಾಳಿಂಗ, ಈ ದೇಹದಲ್ಲಿ ತುಂಬಿರೋದು ಸೇಡಿನ ಜ್ವಾಲೆ. ನೀನು ಕಟ್ಟಿರೋ ಅನ್ಯಾಯದ ಕೋಟೆನ ಹೊಡೆದು ಚೂರ್ ಚೂರ್ ಮಾಡಿ ಧೂಳಿ ಪಟ್ಟ ಎಬ್ಸೋವರೆಗೂ ನನಗೆ ನೋವು ನಲಿವು ಇಲ್ಲ. ನಿನ್ನ ಎದೆ ಬಗ್ದು ರಕ್ತದ ತರ್ಪಣ ಕೊಡೋವರೆಗೂ ನನ್ನ ತಂದೆ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಲ್ಲಿವರೆಗೂ ಈ ಆತ್ಮ ನನ್ನ ದೇಹ ಬಿಟ್ಟು ಹೋಗೋದಿಲ್ಲ. ಶಾಕ್ ಟ್ರೀಟ್ಮೆಂಟ್ ಕೊಡೋ. ಎಲ್ಲರೂ ಹೇಳ್ಕೊಂಬಂದ್ರು. Look there. ಬ್ಯಾಂಕ್ ಚೇರ್ಮನ್ ಭೂಪತಿ, ಇನ್ಕಮ್ ಟ್ಯಾಕ್ಸ್ ಕಮಿಷನರು ಚಂದ್ರಕಾಂತ್, ಸಿಬಿಐ ಆಫೀಸರು ಸುರೇಶ್. ಈ 3 ಜನ ಈ ಕಾಳಿಂಗನ ಹೆಡೆ ನೆರಳಿರೋವರೆಗೂ ತಂಪಾಗಿದ್ರು. ಈ ಜಾನ್ಸನ್
ನನ್ನನ್ನ ಕೆಣಕೋವರೆಗೂ ಎಲ್ಲೋ ಹೇಗೋ ಸುಖವಾಗಿದ್ದ. ಇವರೆಲ್ಲರೂ ನನಗೆ ಎದುರು ಬಿದ್ರು. ಈಗ ಇವರುಗಳ ಗತಿ ಏನಾಗುತ್ತೆ ಅಂತ ಸ್ವಲ್ಪ ಕಣ್ಣಾರ ನೋಡಿ. ನೀವು ರಣಬೇರಿ ಬಾರಿಸಿ ನನ್ನ ಮೇಲೆ ಯುದ್ಧಕ್ಕೆ ಬಂದು ಸೋತು ನನ್ನ ಮುಷ್ಟಿ ಸಿಕ್ಕಾಕೊಂಡ್ರಿ. ಅದೇ ನಾನು ರಣಬೇರಿ ಬಾರಿಸಿದ್ರೆ ಏನಾಗತ್ತೆ ಗೊತ್ತಾ? ಬಾರಿಸೋ. ನಿಮಗೂ ಇದೇ ಗತಿ ಆಗತ್ತೆ. ಈಗಲೇ ಆ ಬ್ಲೂ ಬಾಕ್ಸ್ ಎಲ್ಲಿದೆ ಅಂತ ಮರ್ಯಾದೆಯಾಗಿ ಹೇಳಿದ್ರೆ ಸರಿ. ಇಲ್ಲ ನಿಮಗೂ ರಣಬೇರಿ ಬಾರಿಸ್ಬೇಕಾ? ರಣರಂಗ ಕೆಳೆದ ಮೇಲೆ ಪ್ರಾಣಕ್ಕೆ ಎದುರವನಲ್ಲ ನಾನು. ಕಾಳಿಂಗ, ನಿನ್ನ ರಕ್ತ ಕುಡಿಯೋವರೆಗೂ ನನ್ನ ಪ್ರಾಣ ಹೋಗಲ್ಲ. ಹೇಳ್ಕೊಂಡು ಹತ್ತಿಸ್ರ. Come on, quick! ಒಬ್ಬ ಮನುಷ್ಯನ ನೇಣು ಹಾಕೋಕ್ ಮುಂಚೆ ಅವನ ಕೊನೆ ಆಸೆ ಏನು ಅಂತ ಕೇಳೋ ಹಾಗೆ ನಾನು ನಿಮಗೆ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಈ ನನ್ನ ರಣಬೇರಿ 18 ಬಾರಿಸೋದ್ರೊಳಗೆ ನೀವು ಮನಸ್ಸು ಬದಲಾಯಿಸಿಕೊಂಡು ಆ ಬ್ಲೂ ಬಾಕ್ಸ್ ಎಲ್ಲಿದೆ ಅಂತ ಹೇಳ್ಬಿಡಿ. ಹೇಳಲಿಲ್ಲ, ಆ ದೇವರೇ ಇಳಿದು ಬಂದ್ರು ನಿಮ್ಮನ್ನು ಉಳಿಸಕ್ಕಾಗಲ್ಲ. ಮೈಂಡ್ ಇಟ್. Come on, ಬಾರಿಸಿ. Stop it! Hey, ನಿಲ್ಲಿಸ್ರೋ. ಬ್ಲೂ ಬಾಕ್ಸ್ ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಎಲ್ಲಿದೆ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ನಾನೇ ಬಂದು ತಕ್ಕೊಡ್ತೀನಿ. ಎಸ್, ಇಟ್ಸ್ ಅ ಪ್ರಾಮಿಸ್. ಜಗದೀಶ್, ಪ್ರಾಣಕ್ಕೆ ಹೆದರ್ಕೊಂಡು ಈ ಚೆಂಡ ನಂಗೆ ಸಹಾಯ ಮಾಡ್ತೀಯಾ? ಎಸ್, ನನ್ನ ಪ್ರಾಣಕ್ಕಿಂತನೂ ನನ್ನ ಹೆಂಡತಿ ಪ್ರಾಣ ಮುಖ್ಯ. ನಮಗೋಸ್ಕರ ಅವಳು ಯಾಕೆ ಸಾಯ್ಬೇಕು? ವೈ ಶುಡ್ ಶಿ ಇಡ್ತಾಳೆ? ಮಿಸ್ಟರ್ ಕಾಳಿಂಗ, ನಾನ್ ತಂದು ಕೊಡ್ತೀನಿ. ಲೈ, ಇಳಿಸ್ರ ಅವನ್ನ. ಯು ಚೀಟ್. ಏನಾಗಿಲ್ಲ ತಾನೆ? ಜಗದೀಶ್, ಅರೇ, ಇವ್ರ ಮೇಲೆ ದ್ವೇಷ ಇರೋದು ನಿನಗೆ, ನನಗೇನಿಲ್ವಲ್ಲ. ನಾನು ನನ್ನ ಹೆಂಡತಿ ಚೆನ್ನಾಗಿ ಬಾಳ್ಬೇಕು ಅಷ್ಟೇ. ಕರೆಕ್ಟ್. ಕಮಾನ್ ಕಮಾನ್, ನಡಿ ನಡಿ. ಜಗದೀಶ್, ನ್ಯಾಯ ನೀತಿ ಧರ್ಮನ ಕಾಪಾಡ್ತೀನಿ ಅಂತ ಪೊಲೀಸ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇಂಥ ಹೇಳಿ ಆಗ್ತ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು ಹೌದು, ನ್ಯಾಯ ಧರ್ಮನ ನಾವು ಕಾಪಾಡಿದ್ರೆ ಅವು ನಮ್ಮನ್ನು ಕಾಪಾಡುತ್ತೆ ಅಂತ ಅನ್ಕೊಂಡಿದ್ದೆ. ನಮ್ ಜೀವಕ್ಕೆ ಸಂಸ್ಕಾರ ತಂದ್ಬಿಡ್ತಲ್ಲಪ್ಪ. ಜೀವ ಭಯ ಏನು ಅಂತ ಈಗ ನನಗೆ ಗೊತ್ತಾಯ್ತು. ನೋಡು, ಆ ಬ್ಲೂ ಬಾಕ್ಸ್ ನ ಕಾಳಿಂಗನ್ ಒಪ್ಪಿಸ್ಬಿಟ್ಟು ಅವ್ರ ಜೊತೆ ಸೇರಿ ಇವತ್ತಿಂದ ಒಂದು ಹೊಸ ಬಾಳ್ ಶುರು ಮಾಡ್ತೀನಿ. ಅದಪ್ಪ ಜಾಣತನದ ಮಾತು. ನಿನ್ನಂಥ ಇಂಟೆಲಿಜೆಂಟ್ ಆಫೀಸರ್ ನನ್ನ ಜೊತೆ ಸೇರ್ಬಿಟ್ರೆ ಈ ಜಗತ್ತನ್ನೇ ಅಳ್ಳಾಡಿಸ್ಬಿಡ್ತೀನಿ. ನಿಂತ್ಕೋ. ಅವನ್ ಮಾತಾ ನೀನ್ ನಂಬೇಡ. ನೀನ್ ಆ ಬ್ಲೂ ಬಾಕ್ಸ್ ನ ಫೈಲ್ಸ್ ನ ಅವನ ಕೈಲಿ ಕೊಟ್ಟ ತಕ್ಷಣ ನಿನ್ ಕತೆ ಅವ್ನು ಮುಗಿಸ್ಬಿಡ್ತಾನೆ. ಮುಚ್ಚ ಬಾಯಿ. ನಿನ್ನ ಮಾತು ಕೇಳಿ ಒಂದ್ಸಲ ಕೆಟ್ಟಿದ್ ಸಾಕು. ಮಿಸ್ಟರ್ ಕಾಳಿಂಗ, ಇವನ್ನ ಇದೇ ರೀತಿ ಮಾತಾಡಕ್ ಬಿಟ್ರೆ ನನ್ ತಲೆ ಮಾತ್ರ ಅಲ್ಲ, ನಿಮ್ ತಲೆಯನ್ನು ಕೆಡಿಸ್ಬಿಡ್ತಾನೆ. ಮೊದಲು ಇವನ್ನ ಫಿನಿಶ್ ಮಾಡ್ಬೇಕು. ಗುಡ್ ಐಡಿಯಾ. ಬಾರ್ಸ್ರ. ಜಗದೀಶ್, ಇಂಥ ಒಂದು ನೀಚ್ ಕೆಲಸ ಮಾಡಕ್ ಮೊದ್ಲು
ನಿನ್ನ ಕೈಯಿಂದಾನೆ ನಾನು ಕೊಂದ್ಬಿಡು. ಕಿಲ್ ಮಿ ಐ ಸೇ, ಶೂಟ್ ಮೀ. Yes, that is a good idea. That is a good idea. I will kill you.